ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ಹೇಗಿದ್ದೀರಾ ಸ್ಟೂಡೆಂಟ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ಕೊಳ್ತೀನಿ. ಸ್ಟೂಡೆಂಟ್ಸ್ ಹೇಗಿದ್ದೀರಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿ ಮಿನರಲ್ ರಿಸೋರ್ಸಸ್ ಆಫ್ ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಹಾಗಂತಂದ್ರೆ ಏನ್ ಸರ್, ಎಲ್ಲಿ ಸಿಗುತ್ತೆ ಅದು, ಎಲ್ಲಾ ರಿಲೇಟೆಡ್ ಏನ್ ಮಾಡೋಣ, ಕಂಪ್ಲೀಟ್ ಆಗಿ ಒನ್ ಶಾರ್ಟ್ ಲೆಕ್ಚರ್ ಕವರ್ ಮಾಡ್ತಾ ಹೋಗ್ತೀನಿ. ಓಕೆ, ತುಂಬಾ ಸಿಂಪಲ್ ಆಗಿದೆ ಚಾಪ್ಟರ್, ತುಂಬಾ ಈಸಿ ಆಗಿದೆ, ನೋಡ್ತಾ ಹೋಗೋಣ. ಓಕೆ, ಸೊ ನಿಮ್ಗೆ ಯಾವುದೇ ರೀತಿ ಅಂತ ಡೌಟ್ ಬರೋದಿಲ್ಲ ಇಲ್ಲಿ ಈ ಚಾಪ್ಟರ್ ಮುಗಿದ್ಮೇಲೆ. ಸೊ ಈ ಒಂದು ಒನ್ ಶಾರ್ಟ್ ಲೆಕ್ಚರ್ ನ ನೋಡಿದ್ರೆ ಈ ಚಾಪ್ಟರ್ ರಿಲೇಟೆಡ್ ನಿಮ್ಗೆ ಏನೇನು ಡೌಟ್ಸ್ ಇದೆಯೋ ಎಲ್ಲ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೋಡ್ತಾ ಹೋಗೋಣಪ್ಪ. ಸೊ ಮೊದಲನೇದು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮ PW ಆ್ಯಪ್ ಇದೆಯಲ್ವಾ, ನೀವು ಮೊಬೈಲ್ ಅವ್ರ ಲ್ಯಾಪ್ಟಾಪ್ ಇಲ್ಲಿ ಕ್ಲಾಸ್ ಕೇಳ್ತಾ ಇರ್ತೀರ, ಅಲ್ಲಿ ನಮ್ಮ PW ಆ್ಯಪ್ ಅನ್ನ ಫಸ್ಟ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ಅಲ್ಲಿ ಏನ್ ಮಾಡ್ಬೇಕು, ಎಕ್ಸ್ಪ್ಲೋರ್ ದ ಬ್ಯಾಚ್ ಅನ್ನೋದಕ್ಕೆ ಕೊಡ್ಬೇಕಾಗುತ್ತೆ. ಎಕ್ಸ್ಪ್ಲೋರ್ ದ ಬ್ಯಾಚ್ ಅನ್ನೋದನ್ನ ಕೊಡ್ಬೇಕಾಗುತ್ತೆ ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ. ಸೊ ಅದಾದ ನಂತರ ಏನ್ ಕೊಡ್ಬೇಕಪ್ಪ ಅಂತಂದ್ರೆ ನೋಡಿ, ಸಿ ಹಿಯರ್, ಇಲ್ಲಿ ಸರ್ಚ್ ಸೆಕ್ಷನ್ ಇದೆಯಲ್ವಾ, ಇಲ್ಲಿ ಈ ಸರ್ಚ್ ಸೆಕ್ಷನ್ ಅಲ್ಲಿ ನೀವು ನಿಮ್ಮ ಬ್ಯಾಚ್ ನೇಮ್ ಯಾವುದು. ಓಕೆ, ಸೊ ನಿಮ್ದು ಕ್ಲಾಸ್ 9 ಆದ್ರೆ ಕ್ಲಾಸ್ 9 ರಿಲೇಟೆಡ್ ಬ್ಯಾಚ್ ನೇಮ್ ಇರುತ್ತಲ್ವಾ, ಆ ಬ್ಯಾಚ್ ನೇಮ್ ಅನ್ನ ನೀವು ಅಲ್ಲಿ ಟೈಪ್ ಮಾಡಿದ್ರೆ ಸೊ ನಿಮಗೆ ನಂತರ ಏನ್ ಬರುತ್ತೆ, ಈ ರೀತಿ ಬರ್ತಾ ಹೋಗುತ್ತೆ ನೋಡಿ. ಇದೆಲ್ಲ ಬ್ಯಾಚ್ ಡೀಟೇಲ್ಸ್. ಇದು ಏನ್ ಹೇಳಿ, ಇದೆಲ್ಲ ಬ್ಯಾಚ್ ಡೀಟೇಲ್ಸ್. ಸೊ ಇಲ್ಲಿ ನೋಡಿ, ಫ್ರೀ ಅಂದ್ರೆ ಕ್ಲಾಸಸ್ಗಳು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ನೀವು ₹1 ಕೂಡ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಫ್ರೀಯಾಗಿ ಕ್ಲಾಸಸ್ ಅನ್ನು ಕೇಳ್ತಾ ಹೋಗ್ಬೋದು. ನಂತರ ನೀವು ಇಲ್ಲಿ ಎನ್ರೋಲ್ ನೌ ಅನ್ನೋದಕ್ಕೆ ಕ್ಲಿಕ್ ಮಾಡಿದ್ರೆ ಸೊ ನಂತರ ಈ ರೀತಿ ಬರುತ್ತೆ ನೋಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಬಯಾಲಜಿ ಎಲ್ಲಾ ಸಬ್ಜೆಕ್ಟ್ಗಳ ಕ್ಲಾಸಸ್ ಕೂಡ ನಿಮ್ಗೆ ಇಲ್ಲಿ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರ್ಲಪ್ಪ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನ ನೀವು ಏನ್ ಮಾಡ್ಬೋದು, ಆ ಸಬ್ಜೆಕ್ಟ್ ರಿಲೇಟೆಡ್ ಕ್ಲಾಸ್ ಅನ್ನ ಕೇಳ್ತಾ ಹೋಗ್ಬೋದು, ವಿತ್ ಫ್ರೀ ಇರುತ್ತೆ, ನೆನಪಿರ್ಲಿ. ಓಕೆ, ಸೊ ಇದು ನೀವು ಮಸ್ಟ್ ಅಂಡ್ ಶುಡ್ ಮಾಡಬೇಕು. ಸೊ ಇದಾದ ನಂತರ ನೋಡಿ, PW ಕನ್ನಡ 8, 9, 10 ಅಂತ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ. ಓಕೆ, ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ PW ಕನ್ನಡ 8, 9, 10 ಅಂತ ಹೇಳ್ಬಿಟ್ಟು. ಸೊ ಈ ಚಾನಲ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ನೋಡಿ ಈ ಚಾನಲ್ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ, ಓಕೆ, ಈ ವಿಡಿಯೋ ಇದೆಯಲ್ಲ ನೀವು ಕೇಳ್ತಾ ಇದ್ದೀರಲ್ವಾ, ಇದರ ಡಿಸ್ಕ್ರಿಪ್ಷನ್ ಅಲ್ಲಿ ಏನಿದೆ ಇದರ ಲಿಂಕ್ ಸಿಗ್ತಾ ಹೋಗುತ್ತೆ. ಓಕೆ, ಲಿಂಕ್ ಸಿಗ್ತಾ ಹೋಗುತ್ತೆ ವಾಟ್ಸ್ಆಪ್ ಚಾನಲ್ದು. ಸೊ ನೀವು ಅಲ್ಲಿ ಲಿಂಕ್ ಕ್ಲಿಕ್ ಮಾಡೋ ಮುಖಾಂತರ ಜಾಯಿನ್ ಆದ್ರೆ ನೋಡಿ ನಿಮಗೆ DPP ಸಿಗ್ತಾ ಹೋಗುತ್ತಪ್ಪ ಡೈಲಿ. ಏನಿದೆ ಸರ್ DPPs ಅಂತಂದ್ರೆ, ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಅಂತ ಆದ್ರೆ ಸೊ ಪ್ರತಿ ಚಾಪ್ಟರ್ ರಿಲೇಟೆಡ್ ನಾವಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಟ್ಟಿರ್ತೀವಿ. ಸೊ ಯಾವ ರೀತಿ ಕ್ವಶನ್ಸ್ ಬರುತ್ತೆ ನಿಮಗೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಂಗೆ ಎಲ್ಲ ಕ್ವಶನ್ಸ್ ಕೇಳಲ್ಲ. ಕೆಲವು ಕ್ವಶನ್ಸ್ ಗಳನ್ನ ಏನು ಡಿಫಿಕಲ್ಟ್ ವೇ ಅಲ್ಲಿ, ಓಕೆ, ಬೇರೆ ಬೇರೆ ಆಂಗಲ್ ಅಲ್ಲಿ ಕೇಳ್ತಾರಲ್ವಾ, ಅದೆಲ್ಲದೂ ಕೂಡ ಆ ರೀತಿ ನಾವು ಹಲವಾರು ಕ್ವಶನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸೊ ಅದು ನೀವು ಈ ಪೇಪರ್ಸ್ ಅನ್ನ ಸಾಲ್ವ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಿಮ್ಗೊಂದು ಐಡಿಯಾ ಅನ್ನೋದು ಬರ್ತಾ ಹೋಗುತ್ತೆ. ಓ, ನಾನು ಯಾವ ರೀತಿ ಓದಬೇಕು, ಕ್ವಶನ್ಸ್ ಅನ್ನ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕೇಳ್ತಾರೆ, ಈ ರೀತಿ ಒಂದು ಐಡಿಯಾ ಅನ್ನೋದು ನಿಮಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಆ DPPs ಬೇಕು ಅಂದ್ರೆ ನೀವೇನ್ ಮಾಡಿ, ನಮ್ಮ PW ಕನ್ನಡ ಫೌಂಡೇಶನ್ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ, ಇದನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನಂತರ ನಾವು ಲಾಸ್ಟ್ ಕ್ಲಾಸ್ ಬಗ್ಗೆ ನೋಡಕ್ ಹೋದ್ರೆ ಆಬ್ವಿಯಸ್ಲಿ ಏನ್ ಮಾಡ್ತೀವಿ, ಲಾಸ್ಟ್ ಕ್ಲಾಸ್ ಬಗ್ಗೆ ನೋಡ್ತೀವಲ್ವಾ ಜನರಲ್ ಆಗಿ. ಸೊ ಯಾವುದು ಕಮ್ಯುನಿಟಿ ಚಾಪ್ಟರ್ ಅಲ್ಲಿ ನಾವು ಕಮ್ಯುನಿಟಿಯ ಮೀನಿಂಗ್ ಏನು ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಕಮ್ಯುನಿಟಿ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ವಿ. ಮತ್ತೆ ಸಿಟಿ, ಓಕೆ, ನಗರ ಪ್ರದೇಶ ಅಂತಂದ್ರೆ ಏನು, ಮತ್ತೆ ಅದರ ಫೀಚರ್ಗಳೇನು ಅನ್ನೋದನ್ನ ಕೂಡ ನಾವಿಲ್ಲಿ ಕ್ಲಿಯರ್ ಆಗಿ ತಿಳ್ಕೊಂಡಿದೀವಿ. ಓಕೆ, ಸೊ ನಂತರ ದ ರಿಲೇಶನ್ಶಿಪ್ ಬಿಟ್ವೀನ್ ಯಾವುದು, ಇಂಡಸ್ಟ್ರಿ ಮತ್ತೆ ಅರ್ಬನೈಸೇಷನ್, ಕೈಗಾರೀಕರಣ ಮತ್ತೆ ಅರ್ಬನೈಸೇಷನ್ ನಡುವೆ ಇರ್ತಕ್ಕಂಥ ರಿಲೇಶನ್ಶಿಪ್ ಅನ್ನ ನಾವು ತಿಳ್ಕೊಂಡಿದೀವಿ. ಮತ್ತೆ ಫೀಚರ್ಸ್ ಆಫ್ ರೂರಲ್ ಅಂಡ್ ಟ್ರೈಬಲ್ ಕಮ್ಯುನಿಟಿ, ರೂರಲ್ ಮತ್ತೆ ಟ್ರೈಬಲ್ ಕಮ್ಯುನಿಟಿಗೆ ಇರ್ತಕ್ಕಂಥ ಫೀಚರ್ಗಳೇನು, ಲಕ್ಷಣಗಳೇನು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ವಿ ನಾವು. ಸೊ ನೀವೇನ್ ಮಾಡಿ, ಇನ್ನು ಯಾರಾದ್ರೂ ಕ್ಲಾಸ್ ವಾಚ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಗೋ ಅಂಡ್ ವಾಚ್ ದೋಸ್ ಲೆಕ್ಚರ್ಸ್. ಓಕೆ, ಸೊ ಆ ಕ್ಲಾಸ್ ಆಮೇಲೆ ಕೇಳ್ರಪ್ಪ ಚಾಪ್ಟರ್ ರಿಲೇಟೆಡ್. ಸೊ ಈ ಚಾಪ್ಟರ್ ಕೂಡ ನಿಮಗೆ 3 or 4 ಮಾರ್ಕ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಕ್ಲಿಯರ್ ಆಗಿರ್ಲಪ್ಪ, 3 or 4 ಮಾರ್ಕ್ಸ್ ಸಿಗುತ್ತಿರುತ್ತೆ. ಸೊ ನೀವ್ ಏನಕ್ಕೆ ಸರ್ ಈ ಕ್ಲಾಸ್ ಅನ್ನು ನೋಡ್ಬೇಕಪ್ಪ ಅಂತ ಆದ್ರೆ ನೋಡಿ, ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಓಕೆ, ಸೊ ನಿಮ್ಗೆ ಇಲ್ಲಿ ಒನ್ ಶಾರ್ಟ್ ಲೆಕ್ಚರ್ ಅಲ್ಲಿ ಕಂಪ್ಲೀಟ್ ಚಾಪ್ಟರ್ ನಿಮಗೆ ಕ್ಲಿಯರ್ ಆಗ್ಬಿಡುತ್ತೆ 1 hour ಅಲ್ಲಿ. ದ ಮಿನರಲ್ ಅವೈಲಬಲ್ಸ್ ಇನ್ ಕರ್ನಾಟಕ ಅಂಡ್ ದೇರ್ ಇಂಪಾರ್ಟೆನ್ಸ್, ಕರ್ನಾಟಕದಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಏನೋ ಮಿನರಲ್ಸ್ ಗಳು ಸಿಗ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಕರ್ನಾಟಕದಲ್ಲಿ ಯಾವ ರೀತಿ ಮಿನರಲ್ಸ್ ಸಿಗ್ತವೆ, ಮತ್ತೆ ಅಂಡರ್ಸ್ಟ್ಯಾಂಡ್ ದ ಡಿಸ್ಟ್ರಿಬ್ಯೂಷನ್ ಅಂಡ್ ಪ್ರೊಡಕ್ಷನ್ ಆಫ್ ಇಂಪಾರ್ಟೆಂಟ್ ಮಿನರಲ್ಸ್ ಇನ್ ಕರ್ನಾಟಕ, ಕರ್ನಾಟಕದ ಯಾವ ಯಾವ ಪ್ರದೇಶಗಳಲ್ಲಿ, ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಯಾವ ಮಿನರಲ್ಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನೋಡ್ತಾ ಹೋಗೋಣ. ಸೊ ಮಿನರಲ್ಸ್ ಅಂತಂದ್ರೆ ಏನ್ ಹೇಳಿ, ಸೊ ನೋಡಿ ಮಿನರಲ್ಸ್ ಖನಿಜಗಳು ಇವು ಸಾಮಾನ್ಯವಾಗಿ ಭೂಮಿ ಒಳಗಡೆಯಿಂದ ಸಿಗ್ತಾ ಹೋಗ್ತಾವೆ. ಓಕೆ, ಸೊ ನಾವ್ ಇವತ್ತೇನು ಹಲವಾರು ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ಆ ಮೆಟೀರಿಯಲ್ಸ್ ಗಳ ಏನಪ್ಪಾ ಅಂತಂದ್ರೆ ಒಂದು ಮೂಲ ಎಲ್ಲಿರುತ್ತಪ್ಪ ಅಂದ್ರೆ ಈ ಭೂಮಿ ಒಳಗಡೆ ಇರುತ್ತೆ. ಸೊ ಭೂಮಿ ಒಳಗಡೆಯಿಂದ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಆ ಅದಿರಿನ ರೂಪದಲ್ಲಿ ನಾವು ಅದನ್ನ ಮೇಲೆ ತೆಗೆದು ಭೂಮಿಯಿಂದ ಆಚೆ ತೆಗೆದು ಅದನ್ನ ಏನೋ ಇಂಡಸ್ಟ್ರಿಗಳಿಗೆ ತಗೊಂಡೋಗಿ ಅಲ್ಲಿ
ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಫೈನಲ್ ಆಗಿ ಏನ್ ಮಾಡ್ತೀವಿ, ಕಬ್ಬಿಣ ಆದ್ರೆ ಕಬ್ಬಿಣ, ಮತ್ತೆ ಮತ್ತೆ ಯಾವುದು ಚಿನ್ನ, ಇವನ್ನೆಲ್ಲ ಈಗ ಚಿನ್ನ ಕಬ್ಬಿಣ ನಾವೆಲ್ಲ ಬಳಸ್ತೀವಲ್ವಾ, ಅದಕ್ಕೆಲ್ಲ ಮೂಲ ಅದರ ಸೋರ್ಸು ಭೂಮಿ ಒಳಗಡೆಯಿಂದ ಬರೋದು ಅನ್ನೋದು ನಿಮಗೆ ಕ್ಲಿಯರ್ ಆಗಿರ್ಲಪ್ಪ. ಆ ಚಾಪ್ಟರ್ ರಿಲೇಟೆಡ್ ನಾವೀಗ ನೋಡ್ತಾ ಹೋಗ್ತಾ ಇರೋದು. ಓಕೆ, ಸೊ ಫಸ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಚಿತ್ರ ನೀವು ಎಲ್ಲಾದ್ರೂ ನೋಡಿದ್ದೀರಾ? ಮೂವೀಸ್ಗಳಲ್ಲಿ ನೋಡಿದ್ದೀರಾ? KGF ಅಥವಾ ನೀವು ಕನ್ನಡ ಪೃಥ್ವಿ ಮೂವಿ ನೋಡಿದ್ದೀರಾ? ಬಳ್ಳಾರಿ ರಿಲೇಟೆಡ್, ಗಣಿಗಾರಿಕೆ ರಿಲೇಟೆಡ್ ಇದೆ, ಮೈನಿಂಗ್ ರಿಲೇಟೆಡ್. ಸೊ ನೋಡಿ, ಅಲ್ಲಿ ನೀವೇನ್ ಮಾಡ್ಬೋದು, ಈ ರೀತಿ ನೋಡ್ಬೋದಲ್ವಾ. ಸೊ ಮೈನಿಂಗ್ ಅಂದ್ರೆ ಈ ರೀತಿ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತಂದ್ರೆ, ಭೂಮಿನ ಈ ರೀತಿ ತೋಡಿ ತೋಡಿ ಏನ್ ಮಾಡ್ತಾರೆ ಗೊತ್ತಾ, ಆ ಒಳಗಡೆಯಿಂದ ಅದಿನ ತೆಗೆದ್ಬಿಟ್ಟು ನೋಡಿ, ಇಲ್ಲಿ ಲಾರಿಗಳೆಲ್ಲ ಇದೆಯಲ್ವಾ, ಈ ಲಾರಿಗಳ ಮುಖಾಂತರ ಅಲ್ಲಿಂದ ತೆಗ್ದಿರ್ತಕ್ಕಂಥ ಓರನ್ನ ಏನ್ ಮಾಡ್ತಾರೆ, ತಗೊಂಡೋಗಿ ಅಲ್ಲಿ ಪಕ್ಕದಲ್ಲಿ ಏನು ಅದೊಂದು ಅದರದೊಂದು ಫ್ಯಾಕ್ಟರಿ ಇರುತ್ತೆ ದೊಡ್ಡದಾಗಿ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ, ಸಂಸ್ಕರಣೆ ಮಾಡ್ಲಿಕ್ಕೆ ಆ ಓರನ್ನ. ಸೊ ಅಲ್ಲಿ ತಂದು ಕೊಟ್ಬಿಟ್ಟು ಆ ಫೈನಲ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತಾರೆ. ಸೊ ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, ಇಂಟ್ರೊಡಕ್ಷನ್ ದ ಮಿನರಲ್ ರಿಸೋರ್ಸಸ್. ಓಕೆ, ಮಿನರಲ್ಸ್ ಅಂತಂದ್ರೆ ಏನ್ ಹೇಳಿ, ಖನಿಜಗಳು ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಏನ್ ಹೇಳಿ, ಖನಿಜಗಳು ಪ್ಲೇ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ ಕಂಟ್ರಿ. ಕರ್ನಾಟಕ ರಿಚ್ ವೆರೈಡ್ ಮಿನರಲ್ ರಿಸೋರ್ಸ್. ಓಕೆ, ಸೊ ಏನಿದೆಯಪ್ಪ ಅಂದ್ರೆ ನೋಡಿ, ನಮ್ಮ ದೇಶ ಮತ್ತೆ ರಾಜ್ಯದ ಆರ್ಥಿಕ ಡೆವಲಪ್ಮೆಂಟ್ ಅಲ್ಲಿ ಖನಿಜಗಳ ಪಾತ್ರ ತುಂಬಾ ಜಾಸ್ತಿ ಇದೆ. ಇವತ್ತಂತೂ ಏನು ಎಕನಾಮಿ ಪರ್ಪಸ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇವೆಲ್ಲದೂ ಕೂಡ. ಓಕೆ, ಸೊ ಇವನ್ನ ಏನ್ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ನೋಡಿ, ಐರನ್ ಆಗ್ಲಿ, ಗೋಲ್ಡ್ ಆಗ್ಲಿ, ಮತ್ತೆ ಬೇರೆ ಬೇರೆ ಮ್ಯಾಂಗನೀಸ್ ಆಗ್ಲಿ, ಇವನ್ನೆಲ್ಲ ನಾವು ಹಲವಾರು ಕಡೆಗಳಲ್ಲಿ ಬಳಸ್ತೀವಿ. ಬಟ್ ಏನಪ್ಪಾ ಅಂದ್ರೆ ನಮಗೆ ಐಡಿಯಾಸೇ ಇರಲ್ಲ ನಾವ್ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದು. ಓಕೆ, ಮತ್ತೆ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬೇರೆ ದೇಶಗಳಿಗೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ರೀತಿ ಏನಾಗುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ಗೆ ರಾಜ್ಯ ಪ್ಲಸ್ ದೇಶ ಎರಡಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಖನಿಜ ಸಂಪನ್ಮೂಲಗಳು, ಮಿನರಲ್ ರಿಸೋರ್ಸಸ್ ಅನ್ನೋದು ನಾವಿಲ್ಲಿ ತಿಳ್ಕೊಬೇಕು. ಓಕೆ, ಸೊ ದೆನ್ ಅಮಾಂಗ್ ದೆಮ್ ಐರನ್ ಓರ್, ಗೋಲ್ಡ್, ಮ್ಯಾಂಗನೀಸ್, ಲೈಮ್ ಸ್ಟೋನ್, ಕಾಪರ್, ಬಾಕ್ಸೈಟ್, ಕ್ರೋಮೈಟ್, ಮೈಕಾ ಅಂಡ್ ಆಸ್ಪಿಕ್ಸೋಸ್ ಅಂಡ್ ಗ್ರಾನೈಟ್ ಆರ್ ದ ಇಂಪಾರ್ಟೆಂಟ್ ಮಿನರಲ್ಸ್. ಓಕೆ, ಸೊ ಇವೆಲ್ಲ ಏನು ಈ ಕೊಟ್ಟಿದಾರಲ್ಲ ಇಷ್ಟು ಉದ್ದಕ್ಕೆ, ಇವೆಲ್ಲ ಏನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವುದು ಮಿನರಲ್ಸ್, ಖನಿಜಗಳು. ಓಕೆ, ಎಲ್ಲ ಕೂಡ ಈ ಖನಿಜಗಳ ಸೋರ್ಸು, ಮೂಲ ಸೋರ್ಸ್ ಏನಿರುತ್ತೆ ಅಂದ್ರೆ ಭೂಮಿ ಒಳಗಡೆ ಸಿಗ್ತಕ್ಕಂಥದ್ದು. ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಪ್ಪ. ಅದ್ರಲ್ಲಿ ನಿಮಗೆ ಅಷ್ಟೊಂದೆಲ್ಲ ಕೇಳಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಕೇಳಿದ್ದಾರೆ, ಅದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ನೋಡಿ, ಕಬ್ಬಿಣದ ಅದಿರು, ಐರನ್ ಓರ್ ಅಂತ ಇದೆ. ಓಕೆ, ಕಬ್ಬಿಣದ ಅದಿರು ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ, ಅದಿರು ನೋಡಿ ಈ ರೀತಿ ಇರ್ತೇವೆ. ಓಕೆ, ಸೊ ಅದಿರು ನೋಡ್ತಾ ಇದೀರಲ್ವಾ, ಪಿಕ್ಚರ್ ಅಲ್ಲಿ ಕಾಣ್ತಾ ಇದೀರ, ಈ ರೀತಿ ಇರುತ್ತೆ ಕಬ್ಬಿಣದ ಅದಿರು. ಸೊ ನೋಡಿ, ಐರನ್ ಓರ್ ಇಸ್ ದ ರಾ ಮೆಟೀರಿಯಲ್ ಫಾರ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ. ನೋಡಿ, ಐರನ್ ಅಂಡ್ ಕಬ್ಬಿಣ ಮತ್ತೆ ಉಕ್ಕು ಕಾರ್ಖಾನೆ ಇದೆಯಲ್ವಾ, ಸೊ ಅವುಗಳಿಗೆ ಕಚ್ಚಾ ವಸ್ತು ಯಾವ್ದಪ್ಪ ಅಂತಂದ್ರೆ ಈ ಒಂದು ಯಾವ್ದು ಐರನ್ ಓರು, ಈ ಕಬ್ಬಿಣದ ಅದಿರು ಇಲ್ಲಿ ಇದೆಯಲ್ವಾ, ಇದರಿಂದಲೇ ಯಾವ್ದು ಐರನ್ ಮತ್ತೆ ಕಬ್ಬಿಣ ಮತ್ತೆ ಸ್ಟೀಲನ್ನ ತಯಾರಿಸ್ತಾರೆ ಅನ್ನೋದು ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಓಕೆ, ಸೊ ನೋಡಿ, ಆ ಓರೇ ಸಿಕ್ಲಿಲ್ಲ ಅಂತಂದ್ರೆ ಸೊ ನಮಗೆ ಸ್ಟೀಲ್ ಮತ್ತೆ ಐರನ್ ಅನ್ನೋದು, ಕಬ್ಬಿಣ ಅನ್ನೋದು ಸಿಗೋದೇ ಇಲ್ಲ. ಸೊ ಹಾಗಾಗಿ ನೋಡಿ, ಎಕನಾಮಿಕ್ ಡೆವಲಪ್ಮೆಂಟ್ ನಾವು ಆಲ್ರೆಡಿ ಹೇಳಿದ್ವಲ್ಲ, ಕಾಂಟ್ರಿಬ್ಯೂಟ್ ಮಾಡ್ತಂತ ಯಾವ ರೀತಿ. ಸೊ ಇದೇ ರೀತಿ. ಓಕೆ, ನೋಡಿ, ಯಾವಾಗ ಐರನ್ ಓರ್ ಜಾಸ್ತಿ ಸಿಗುತ್ತೋ ಅವಾಗ ಐರನ್ ಮತ್ತೆ ಸ್ಟೀಲ್ ಇಂಡಸ್ಟ್ರಿಗಳು ಚೆನ್ನಾಗಿ ಗ್ರೋತ್ ಆಗ್ತವೆ. ಗ್ರೋತ್ ಆಗೋದ್ರಿಂದ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಅದನ್ನ ಬೇರೆ ಬೇರೆ ದೇಶಗಳಿಗೆ ಮತ್ತೆ ಇದೆಲ್ಲ ಜನ ಬಳಸ್ಕೊಂಡ್ರೆ ಆಬ್ವಿಯಸ್ಲಿ ಎಕನಾಮಿಕ್ ಗ್ರೋತ್ ಅನ್ನೋದು ಎಲ್ಲ ಓರ್ಸ್ಗಳಿಗೂ ಇದೇ ರೀತಿ ಬರುತ್ತೆ. ಆಯ್ತಾ. ಕರ್ನಾಟಕ ಹ್ಯಾಸ್ ವಾಸ್ಟ್ ರಿಸರ್ವ್ಸ್ ಆಫ್ ಮ್ಯಾಗ್ನೆಟೈಟ್ ಅಂಡ್ ಹೆಮಟೈಟ್ ಗ್ರೇಡ್ ಐರನ್ ಓರ್. ನೋಡಿ, ಕರ್ನಾಟಕದಲ್ಲಿ ಈ ಐರನ್ ಓರ್ನ ಎರಡು ವಿಧ, ಯಾವುದು ಮ್ಯಾಗ್ನೆಟೈಟ್ ಮತ್ತೆ ಹೆಮಟೈಟ್ ಅಂತಕ್ಕಂಥ ಎರಡು ಐರನ್ ಓರ್ನ ವಿಧಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏನಾಗುತ್ತೆ ಕಂಡು ಬರುತ್ತೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆ ಬಾಕ್ಸ್ ಅಲ್ಲಿ ಮಾರ್ಕ್ ಮಾಡಿದ್ದೀನಪ್ಪ ನಾನು. ಸೊ ನೋಡಿ, ಈ ರೀತಿ ಬಾಕ್ಸ್ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ, ಅದು ನಿಮಗೆ ಕ್ಲಿಯರ್ ಆಗಿರಬೇಕು, ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಸ್ಟ್ಯಾಂಡ್ ನೆಕ್ಸ್ಟ್ ಒಡಿಶಾ ಇಂದ ಪ್ರೊಡಕ್ಷನ್ ಆಫ್ ಓರ್ಸ್ ಐರನ್ ಓರ್ ಇನ್ ಇಂಡಿಯಾ. ನೋಡಿ, ಅಂದ್ರೆ ಒಡಿಶಾ ಇದೆಯಲ್ವಾ, ಒಡಿಶಾ ರಾಜ್ಯ ಇದು ಐರನ್ ಓರ್ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ರೆ ಕರ್ನಾಟಕ ಸೆಕೆಂಡ್ ಅಲ್ಲಿ ಇದೆ. ಓಕೆ, ಎಲ್ಲಿದೆ? ಸೆಕೆಂಡ್ ಅಲ್ಲಿ ಇದೆ. ಓಕೆ, ಸೊ ನಂತರ ಹೈ ಗ್ರೇಡ್ ಮ್ಯಾಗ್ನೆಟೈಟ್ ಓರ್ ಕಂಟ್ರಿಬ್ಯೂಟ್ಸ್ 63% ಆಫ್ ದ ಐರನ್ ಓರ್ ಪ್ರೊಡ್ಯೂಸ್ ಇನ್ ಅವರ್ ಸ್ಟೇಟ್, ದ ರೆಸ್ಟ್ ಇಸ್ ಹೆಮಟೈಟ್. ಓಕೆ, ಸೊ ನೋಡಿ, ಹೈ ಗ್ರೇಡ್ ಮ್ಯಾಗ್ನೆಟೈಟ್ ಓರ್ ಕಂಟ್ರಿಬ್ಯೂಟ್ಸ್ 63%. ಸೊ ಈ ಐರನ್ ಓರ್ ಅಲ್ಲಿ, ಸೊ ಈ ಐರನ್ ಓರ್ಗಳಲ್ಲಿ ಇವೆರಡರಲ್ಲಿ ಯಾವುದು ಮ್ಯಾಗ್ನೆಟೈಟ್ ಮತ್ತೆ ಹೆಮಟೈಟ್ ಅಲ್ಲಿ 63% ಯಾವ್ದು ಸಿಗುತ್ತೆ? ಮ್ಯಾಗ್ನೆಟೈಟ್ ಇದೇ ಸಿಗ್ತಾ ಹೋಗುತ್ತೆ. ಓಕೆ, ಇನ್ನು ರಿಮೈನಿಂಗ್ ಏನು 37% ಇದೆಯಲ್ವಾ, ಸೊ ಅದೇನಿದೆ, ಸೊ 37% ಎಷ್ಟಾಗುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕು ನಮ್ಗೆ. ಓಕೆ, ಆ ರಿಮೈನಿಂಗ್ ಏನಿದೆಯಲ್ವಾ ಅದನ್ನ ಏನು ಎಷ್ಟು ಯಾವ್ದಿದೆ? ಹೆಮಟೈಟ್ ಇದೆ. ಓಕೆ, ಸೊ ಅಂತಂದ್ರೆ ಮ್ಯಾಗ್ನೆಟೈಟ್ ಅನ್ನೋದು ತುಂಬಾ ಜಾಸ್ತಿ ಇದೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಿರಬೇಕು ಐರನ್ ಓರ್ ಅಂತ ಬಂದಾಗ. ಸೊ ಹಾಗಾದ್ರೆ ಐರನ್ ಓರ್ ಡಿಸ್ಟ್ರಿಬ್ಯೂಷನ್ ಸರ್ ಯಾವ ಪ್ರದೇಶಗಳಲ್ಲಿ ವಿಸ್ತರಿಸಿಕೊಂಡಿದೆ ನಮ್ಮ ಕರ್ನಾಟಕ ಅಂತ ನೋಡಕ್ ಹೋದ್ರೆ, ಸೊ ನೋಡಿ ಬಳ್ಳಾರಿ. ಓಕೆ, ಬಳ್ಳಾರಿ ಸ್ಪ್ರೆಡ್ ಇದೆಯಾ ನೋಡಿ, ಬಳ್ಳಾರಿ ಒಂದಂತ ಹಾಕಿದ್ದೀನಿ. ಸೊ ನಂತರ ಚಿಕ್ಕಮಗಳೂರು, ಚಿಕ್ಕಮಗಳೂರು ಎಲ್ಲಾಯ್ತು? ಇಲ್ಲಿ ಸೆಕೆಂಡ್ ಚಿಕ್ಕಮಗಳೂರು. ಓಕೆ, ಬಾಗಲಕೋಟೆ, ಬಾಗಲಕೋಟೆ ನೋಡಿ 1 2 3 ಅಂತ ಇದೇ ಆರ್ಡರ್ ಅಲ್ಲಿ ನಂಬರ್ ಹಾಕಿದ್ದೀನಿ. ಚಿತ್ರದುರ್ಗ, ಓಕೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಇಲ್ಲಿ
ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತೆ ಗದಗ. ನೋಡಿ ಇಷ್ಟು ಸ್ಟೇಟ್ಗಳಲ್ಲಿ ಕಂಡು ಬರುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಗೊತ್ತಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಳ್ಳಾರಿ ಅಂತೂ ಗೊತ್ತಿರಬೇಕು. ಬಳ್ಳಾರಿನ ಓಕೆ ನೀವು ಪೃಥ್ವಿ ಸಿನಿಮಾನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಆ ರೀತಿ ಒಂದು ಟೆಕ್ನಿಕ್ಗಳನ್ನ ಫಾಲೋ ಮಾಡ್ತಾ ಹೋಗಿ. ಓಕೆ, ಮೈನಿಂಗ್ ಅಂದ್ರೆ ಫಸ್ಟ್ ಅಲ್ಲಿಗೆ ಹೋಗಿ. ಬಳ್ಳಾರಿ ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ಯಾಕಂದ್ರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಸಿಗೋದೆ ಐರನ್ ಓರಲ್ಲಿ ಬಳ್ಳಾರಿಯಲ್ಲಿ. ಆ ಫಸ್ಟ್ ಪ್ಲೇಸು ಯಾವ್ದು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನೋಡಿ, ಬಳ್ಳಾರಿ ಹ್ಯಾಸ್ ರಿಚ್ ಡೆಪಾಸಿಟ್ ಅಂಡ್ ದೇ ಆರ್ ಮೇನ್ಲಿ ಫೌಂಡ್ ಇನ್ ಹೊಸಪೇಟೆ ಅಂಡ್ ಸಂಡೂರು. ಬಳ್ಳಾರಿಯ ಹೊಸಪೇಟೆ ಮತ್ತೆ ಸಂಡೂರು ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದ ಐರನ್ ಓರ್ ಅನ್ನೋದು ಕಂಡು ಬರುತ್ತೆ. ಓಕೆ, ಸೊ ಅದಂತ ಐರನ್ ಓರ್ ಇಸ್ ಎಕ್ಸ್ಟ್ರಾಕ್ಟೆಡ್ ಅಟ್ ಓಕೆ ದೋಣಿ ಮಾಲವಿ, ಓಕೆ ವಿಭೂತಿ ಗುಡ್ಡ, ಬೆಳಗಾಲ, ಓಕೆ ಕುಮಾರಸ್ವಾಮಿ ಹಿಲ್ಸ್, ಓಕೆ ತಿಮ್ಮಪ್ಪ ಗುಡಿ, ಓಕೆ ದೇವಾದ್ರಿ ರೇಂಜ್, ಓಕೆ ರಾಮದುರ್ಗ ಹಿಲ್ಸ್. ಇಲ್ಲೆಲ್ಲ ಕೂಡ ಏನ್ ಮಾಡ್ತಾರೆ, ಐರನ್ ಓರನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಎಕ್ಸ್ಟ್ರಾಕ್ಟ್ ಅಂತಂದ್ರೆ ಭೂಮಿಯಿಂದ ಆಚೆ ತೆಗಿತಕ್ಕಂಥದ್ದು. ಸೊ ನಿಮಗಿಲ್ಲಿ ವೆರಿ ಇಂಪಾರ್ಟೆಂಟ್ ಇದೆ, ಈ ಬಳ್ಳಾರಿ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ. ಓಕೆ, ಹೊಸಪೇಟೆ ಮತ್ತೆ ಸಂಡೂರು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಸೊ ನಂತರ ಬಳ್ಳಾರಿ ಆದ್ಮೇಲೆ ಸೆಕೆಂಡ್ ಹೈಯೆಸ್ಟ್ ಯಾವ್ದು ಬರುತ್ತೆ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ ಸೆಕೆಂಡ್ ಪೊಸಿಷನ್ ಅಲ್ಲಿ. ಸೊ ಚಿಕ್ಕಮಗಳೂರು ಎಲ್ಲ ನೋಡಕ್ ಹೋದ್ರೆ ಬಾಬಾ ಬುಡಂಗಿರಿ ಹಿಲ್ಸ್, ಇನಾಮ್ ದತ್ತಾತ್ರೇಯ ಪೀಠ ಅಂತ ಕರಿತೀವಿ ನಾವು ಅಲ್ವಾ, ದತ್ತಾತ್ರೇಯ ಪೀಠ ಅಂತ ಕರಿತೀವಲ್ವಾ ಬಾಬಾ ಬುಡಂಗಿರಿ. ಟೂರಿಸಂ ಗೆಲ್ಲರೂ ಕೂಡ ಹೋಗಿರ್ತೀರ ಅವಾಗ ನೆನಪು ಮಾಡ್ಕೊಳ್ಳಿ. ಕೆಮ್ಮಣ್ಗುಂಡಿ, ಕುದುರೆಮುಖ, ಓಕೆ ಅದಾದ ನಂತರ ಗಂಗಾಮೂಲ ಮತ್ತೆ ಕಲ್ಲತ್ಗಿರಿ, ಓಕೆ ಜೇನ್ಸುರಿ ಹಿಲ್ಲಾಕ್ಸ್. ಇಲ್ಲೆಲ್ಲ ಕೂಡ ಏನಾಗುತ್ತೆ, ಚಿಕ್ಕಮಗಳೂರಿನ ಇಷ್ಟು ಭಾಗಗಳಲ್ಲಿ ಐರನ್ ಓರ್ ಅಂತ ಕಂಡು ಬರುತ್ತೆ. ಬಟ್ ಕುದುರೆಮುಖ ಈಗ ಸದ್ಯಕ್ಕಿಲ್ಲ, ಸ್ಟಾಪ್ ಮಾಡಿದ್ದಾರೆ, ಬಟ್ ಕಂಡು ಬರ್ತಾ ಇತ್ತು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಯಾವ್ದಲ್ಲಿ ಬಳ್ಳಾರಿ ಮತ್ತೆ BC ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. BC ಅನ್ನೋದನ್ನ ಬಳ್ಳಾರಿ ಮತ್ತೆ ಚಿಕ್ಕಮಗಳೂರು ವೆರಿ ಇಂಪಾರ್ಟೆಂಟ್. ಓಕೆ, ವಿತ್ ಎ ವ್ಯೂ ಪಾಯಿಂಟ್ ಟು ಪ್ರೊಟೆಕ್ಟ್ ಆಕ್ಟಿವಿಟಿ ಬಯೋಡೈವರ್ಸಿಟಿ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಆರ್ಡರ್ಡ್ ಮೈನಿಂಗ್ ಟು ಬಿ ಸ್ಟಾಪ್ ಎಟ್ ಕುದುರೆಮುಖ ವಿಚ್ ಆಸ್ ನ್ಯಾಷನಲ್ ಪಾರ್ಕ್. ಕುದುರೆಮುಖದಲ್ಲಿ ಏನ್ ಮಾಡಿದ್ದಾರೆ, ನಾನು ಆಲ್ರೆಡಿ ಹೇಳಿದಾಗೆ ಸ್ಟಾಪ್ ಮಾಡಿದ್ದಾರೆ. ಓಕೆ, ಸೊ ಮುಂಚೆ ನಡೀತಾ ಇತ್ತು, ಈಗ ಕುದುರೆಮುಖದಲ್ಲಿ ಯಾವುದೇ ರೀತಿಯಂತ ಮೈನಿಂಗ್ ಆಕ್ಟಿವಿಟೀಸ್ ಇಲ್ಲ, ಅದನ್ನ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡಿದ್ದಾರೆ, ಡಿಕ್ಲೇರ್ ಮಾಡಿದ್ದಾರೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರ್ಲಪ್ಪ. ದೇರ್ ಆರ್ ಐರನ್ ಓರ್ ಡೆಪಾಸಿಟ್ಸ್ ಇನ್ ಹೊಸದುರ್ಗ ಅಂಡ್ ಸಸಲು ಆಫ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ನೋಡಿ, ಮತ್ತೆ ಅಮೀನ್ಗಢ ಆಫ್ ಬಾಗಲಕೋಟೆ ಡಿಸ್ಟ್ರಿಕ್ಟ್, ಹುಲಿಯಾರ ಆಫ್ ಚಿಕ್ಕರಾಯನಹಳ್ಳಿ ಆಫ್ ತುಮಕೂರು ಡಿಸ್ಟ್ರಿಕ್ಟ್, ಮತ್ತೆ ಕುಂಸಿ ಮತ್ತೆ ಶಂಕರಗುಡ್ಡ ಅಂಡ್ ಸಿದ್ದರಹಳ್ಳಿ ಆಫ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಇಷ್ಟೆಲ್ಲ ಭಾಗದಲ್ಲಿ ಏನಾಗುತ್ತೆ, ಐರನ್ ಓರ್ ಅನ್ನೋದು ಸಿಗ್ತಾ ಹೋಗುತ್ತೆ ಅನ್ನೋದು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ the iron ore produced in the state is supplied to the Vishwesvaraya Iron and Ore Steel Factory at Bhadravati and the Jindal Vijayanagara Iron and Steel Factory at Ballari. The rest is exported. ನೋಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲೆಲ್ಲ ಇಷ್ಟು ಭಾಗಗಳಲ್ಲಿ ಡಿಸ್ಕಸ್ ಮಾಡಿದಲ್ವಾ, ಇಷ್ಟೆಲ್ಲ ಭಾಗದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದಂತ ಆ ಒಂದು ಓರ್ ಏನಿದೆ, ಆ ಐರನ್ ಓರ್, ಅದನ್ನ ಎಲ್ಲಿ ಕಳಿಸ್ತಾರೆ, ಭದ್ರಾವತಿ ಕಾರ್ಖಾನೆ ಕಳಿಸ್ತಾರೆ. ಓಕೆ, ಅದಾದ ನಂತರ ಇಲ್ಲಿ ಬಳ್ಳಾರಿಲಿ ಇರ್ತಕ್ಕಂಥ ವಿಜಯನಗರ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟ್ರಿಗೆ ಕಳಿಸ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿಬಿಟ್ಟು ಕನ್ವರ್ಟ್ ಮಾಡ್ತಾರೆ ಐರನ್ ಆಗಿ. ಓಕೆ, ಇನ್ ಮಿಕ್ಕಿದನ್ನ ಏನ್ ಮಾಡ್ತಾರೆ, ದ ರೆಸ್ಟ್ ಈಸ್ ಎಕ್ಸ್ಪೋರ್ಟ್, ಅಂದ್ರೆ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಬೇರೆ ಕಂಟ್ರೀಸ್ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ ಇಷ್ಟು. ಸೊ ನಂತರ ಇದಿಷ್ಟು ಕಬ್ಬಿಣದ ಓರ್ ಬಗ್ಗೆ ಆಯ್ತಾ. ನಂತರ ಮ್ಯಾಂಗನೀಸ್ ಓರ್ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಪಿಕ್ಚರ್ ಈ ರೀತಿ ಇದೆ, ಮ್ಯಾಂಗನೀಸ್ ಓರ್ ಅನ್ನೋದು ಈ ರೀತಿ ಕಂಡು ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ನೋಡೋದಾದ್ರೆ, ಮ್ಯಾಂಗನೀಸ್ ಓರ್ ಇಸ್ ಮೈನ್ಲಿ ಫೌಂಡ್ ಇನ್ ಆಕ್ಸೈಡ್ ಫಾರ್ಮ್ ಇನ್ ಸೆಡಿಮೆಂಟರಿ ಅಂಡ್ ಮೆಟಮಾರ್ಫಿಕ್ ರಾಕ್ಸ್. ಓಕೆ, ರಾಕ್ಸ್ ಗಳಲ್ಲಿ ಕಂಡು ಬರುತ್ತೆ, ಇದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಮ್ಯಾಂಗನೀಸ್ ಅನ್ನೋದು ಸೆಡಿಮೆಂಟರಿ ಮತ್ತೆ ಮೆಟಮಾರ್ಫಿಕ್ ರಾಕ್ಸ್ ಅಲ್ಲಿ ಎರಡು ತರ ರಾಕ್ಸ್, ಶಿಲೆಗಳು, ಕಲ್ಲುಗಳು ಕಂಡು ಬರ್ತಾವಲ್ವಾ, ಅದರಲ್ಲಿ ಸೆಡಿಮೆಂಟರಿ ಮತ್ತೆ ಮೆಟಮಾರ್ಫಿಕ್ ರಾಕ್ಸ್ ಅಲ್ಲಿ ಇದು ಕಂಡು ಬರ್ತಾ ಹೋಗುತ್ತೆ. ಓಕೆ, ಇಟ್ ಇಸ್ ಯೂಸ್ಡ್ ಆಸ್ ಅನ್ ಆಲೈ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಟು ಇನ್ಕ್ರೀಸ್ ಇಟ್ ಹಾರ್ಡ್ನೆಸ್. ಓಕೆ, ಸೊ ಇದನ್ನ ಏನ್ ಮಾಡ್ತಾರೆ, ಆ ಸ್ಟೀಲ್ ಪ್ರೊಡ್ಯೂಸ್ ಮಾಡ್ತಾರಲ್ವಾ, ಅವಾಗ ಅದರ ಹಾರ್ಡ್ನೆಸ್ ಅಂತಂದ್ರೆ ಗಟ್ಟಿತನವನ್ನ ಏನ್ ಮಾಡಕ್ಕೆ, ಇನ್ಕ್ರೀಸ್ ಮಾಡ್ಲಿಕ್ಕೆ ಇದನ್ನ ಈ ಮ್ಯಾಂಗನೀಸ್ ಅನ್ನ ಬಳಸ್ತಾ ಹೋಗ್ತಾರೆ ಅಂತ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇಟ್ ಇಸ್ ಆಲ್ಸೋ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಕೆಮಿಕಲ್ಸ್, ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, ಕೆಮಿಕಲ್ ಫರ್ಟಿಲೈಸರ್ಸ್, ಕ್ಯಾಲ್ಸಿಯೋ, ಪ್ರಿಂಟಿಂಗ್ ಅಂಡ್ ಪೇಂಟ್ಸ್. ನೋಡಿ ಯಾವ್ಯಾವ ವಿಚಾರಗಳಿಗಂತ ಕ್ಯಾಲ್ಸಿಯೋ, ಇದು ನೋಡಿ ಮ್ಯಾನುಫ್ಯಾಕ್ಚರ್ ಕೆಮಿಕಲ್ಸ್, ಹಲವಾರು ರೀತಿಯಂತ ಕೆಮಿಕಲ್ಸ್ ಬೇರೆ ಬೇರೆ ಎಲ್ಲ ಬರುತ್ತಲ್ವಾ, ಅದನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಮತ್ತೆ ಎಲೆಕ್ಟ್ರಿಕಲ್ ಇಂಡಸ್ಟ್ರಿಲಿ, ಮತ್ತೆ ಕೆಮಿಕಲ್ ಫರ್ಟಿಲೈಸರ್ಸ್ ರಸಗೊಬ್ಬರಗಳು, ರಾಸಾಯನಿಕ ರಸಗೊಬ್ಬರಗಳು, ಮತ್ತೆ ಪೇಂಟ್ಸ್ ಅಂದ್ರೆ ಬಣ್ಣಗಳು, ಅಲ್ಲೆಲ್ಲ ಕೂಡ ಈ ಮ್ಯಾಂಗನೀಸ್ ಅನ್ನ ಬಳಸಿರ್ತಾರೆ. ಓಕೆ, ಇನ್ಸ್ ಇಟ್ ಇಸ್ ನೋನ್ ಆಸ್ ದ ಜಾಕ್ ಆಫ್ ಆಲ್ ಟ್ರೇಡರ್ಸ್. ಇದನ್ನ ಏನಂತ ಕರಿತೀವಿ, ಜಾಕ್ ಆಫ್ ಆಲ್ ಟ್ರೇಡರ್ಸ್. ಯಾಕೆ ಇದನ್ನ ಈ ಮ್ಯಾಂಗನೀಸ್ ನ ಇಷ್ಟು ಪರ್ಪಸ್ಗೆ ಬಳಸ್ತಾರಲ್ವಾ, ಇಷ್ಟೆಲ್ಲ ವಸ್ತುಗಳಿಗೆ ಬಳಸಿದ್ಮೇಲೆ ಅದನ್ನ ಏನ್ ಮಾಡ್ತಾರೆ, ಎಲ್ಲ ಮಾರಿ ಪ್ರಾಫಿಟ್ ಮಾಡ್ತಾರಲ್ವಾ, ಅದಕ್ಕೋಸ್ಕರ ಅದನ್ನ ನಾವು ಜಾಕ್ ಆಫ್ ಆಲ್ ಟ್ರೇಡ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಇದೆಲ್ಲ ಡಿಸ್ಟ್ರಿಬ್ಯೂಷನ್ ನೋಡ್ತಾ ಹೋದ್ರೆ ಇಲ್ಲಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಪ್ಲೆಂಟಿ ಇನ್ ಕರ್ನಾಟಕದಲ್ಲಿ ಇದೆ, ಕರ್ನಾಟಕದಲ್ಲಿ ತುಂಬಾ ಜಾಸ್ತಿ ಇದೆ. ಕರ್ನಾಟಕ ರ್ಯಾಂಕ್ ಸೆಕೆಂಡ್ ಆಫ್ಟರ್ ಒಡಿಶಾ ಇನ್ ದ ಪ್ರೊಡಕ್ಷನ್ ಆಫ್ ಮ್ಯಾಂಗನೀಸ್. ಸೊ ಇಲ್ಲೂ ಕೂಡ ಏನಾಗಿದೆಪ್ಪ ಅಂದ್ರೆ ಸೇಮ್. ಓಕೆ, ಯಾವ್ದ್ರಲ್ಲಿ ಒಡಿಶಾ ಫಸ್ಟ್,
ಕರ್ನಾಟಕ ಸೆಕೆಂಡ್ ಬರ್ತೇವೆ. ಸೇಮ್ ಅದೇ ರೀತಿನೇ ನೋಡಿ, ಒಡಿಶಾ ಫಸ್ಟ್ ರ್ಯಾಂಕ್, ಕರ್ನಾಟಕ ರ್ಯಾಂಕ್ ಸೆಕೆಂಡ್ ಇದೆ. ಓಕೆ, ದ ಡಿಸ್ಟ್ರಿಬ್ಯೂಷನ್ ಮ್ಯಾಂಗನೀಸ್ ಫೌಂಡ್ ಇನ್ ದ ಏರಿಯಾಸ್ ವೇರ್ ಐರನ್ ಓರ್ ಈಸ್ ಫೌಂಡ್. ಓಕೆ ನೋಡಿ, ಎಲ್ಲೆಲ್ಲಿ ಐರನ್ ಓರ್ ಕಂಡು ಬರುತ್ತೋ ಅಲ್ಲೂ ಕೂಡ ಈ ಮ್ಯಾಂಗನೀಸ್ ಓರ್ ಕಂಡು ಬರುತ್ತೆ. ಓಕೆ, ಸಂಡೂರ್ ಇನ್ ಬಳ್ಳಾರಿ ಡಿಸ್ಟ್ರಿಕ್ಟ್, ಇನ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಇಸ್ ಅನ್ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಆಫ್ ಮ್ಯಾಂಗನೀಸ್. ಓಕೆ, ಬಳ್ಳಾರಿ ಇದೇ ಪ್ಲೇಸ್ ಅಲ್ಲಿ ಏನ್ ಕಂಡು ಬಂದಿತ್ತು, ಐರನ್ ಓರ್ ಕೂಡ ಇದೇ ಪ್ಲೇಸ್ ಅಲ್ಲಿ ಕಂಡು ಬಂದಿತ್ತು. ನಾನು ಅವಾಗ ಹೇಳಿದ್ದೆ. ಸೊ ಇಲ್ಲೂ ಏನಾಗುತ್ತಪ್ಪ ಅಂತಂದ್ರೆ ಮ್ಯಾಂಗನೀಸ್ ಓರ್ ಕಂಡು ಬರುತ್ತೆ. ಇಟ್ ಪ್ರೊಡ್ಯೂಸಸ್ ಅಬೌಟ್ 90% ಆಫ್ ದ ಮ್ಯಾಂಗನೀಸ್ ಓರ್ ಆಫ್ ದ ಸ್ಟೇಟ್. ಓಕೆ, ನಮ್ಮ ರಾಜ್ಯದ 90% ಮ್ಯಾಂಗನೀಸ್ ಓರ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಸಂಡೂರು ಬಳ್ಳಾರಿ ಇಲ್ಲೇನೆ ಪ್ರೊಡ್ಯೂಸ್ ಆಗೋದು, ಉತ್ಪಾದನೆ ಆಗೋದು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ನಂತರ ದ ಅದರ್ ಮೇನ್ ಮ್ಯಾಂಗನೀಸ್ ಸೆಂಟರ್ಸ್ ಇಲ್ಲಪ್ಪ ಅಂತಂದ್ರೆ ಅದು ಬಿಟ್ಟು ಬಳ್ಳಾರಿ ಸಂಡೂರು ಬಿಟ್ಟು ಎಲ್ಲೆಲ್ಲಿದೆ, ಕುಂಸಿ, ಶಂಕರಗುಡ್ಡ ಅಂಡ್ ಹೊಸಳ್ಳಿ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಓಕೆ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ನ ಅಷ್ಟು ಭಾಗ. ನಂತರ ಸಾದರಹಳ್ಳಿ ಇನ್ ಚಿತ್ರದುರ್ಗ. ಓಕೆ, ಚಿತ್ರದುರ್ಗದ ಸಾದರಹಳ್ಳಿ, ಮತ್ತೆ ಚಿಕ್ಕನಾಯಕನಹಳ್ಳಿ ಇನ್ ತುಮಕೂರು ಡಿಸ್ಟ್ರಿಕ್ಟ್. ಓಕೆ, ಶಿರ್ಸಿ ಅಂಡ್ ತಾಲೂಕ್, ಸೂಪಾಲ್, ಹೊಂಡ, ಓಕೆ, ಉಸ್ಕಂಡ ಇನ್ ಉತ್ತರ ಕನ್ನಡ, ಉತ್ತರ ಕರ್ನಾಟಕದ ಇಷ್ಟು ಭಾಗ. ಸೊ ನಂತರ ಧಾರವಾಡ ಮತ್ತೆ ವಿಜಯಪುರ ಮತ್ತೆ ಚಿಕ್ಕಮಂಗ್ಳೂರು ಭಾಗದಲ್ಲಿ ಇದು ಕಂಡು ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಸೊ ಇಷ್ಟು ಭಾಗಗಳಲ್ಲಿ ನಿಮ್ಗೆ ಪ್ಲೇಸಸ್ ಏನು ಅಷ್ಟು ಕೇಳಲ್ಲ, ಮೈನ್ ಆಗಿ ಯಾವ್ದು ಜಾಸ್ತಿ ಅಂತ ಕೇಳ್ತಾರೆ, ಅದು ನಿಮ್ಗೆ ಕ್ಲಿಯರ್ ಆಗುತ್ತಿಲ್ಲ. ವೆರಿ ಇಂಪಾರ್ಟೆಂಟ್ ನೋಡಿ, ಮಿಕ್ಕಿದಂತ ಏನು ಆಲ್ಮೋಸ್ಟ್ ಓಕೆ, ಅತಿ ಹೆಚ್ಚು ಮ್ಯಾಂಗನೀಸ್ ಏನ್ ಮಾಡ್ತಾರೆ ಗೊತ್ತಾ, ಜಪಾನ್, ಚೈನಾ ಮತ್ತೆ ಬೇರೆ ಬೇರೆ ಕಂಟ್ರೀಸ್ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಅಂತಂದ್ರೆ ಏನ್ ಹೇಳಿ, ಕಳಿಸೋದು, ಇಲ್ಲಿಂದ ನಮ್ಮ ದೇಶಕ್ಕೆ ಅಲ್ಲಿಗೆ ಕಳಿಸ್ತಾರೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಮ್ಯಾಂಗನೀಸ್ ಓರ್ ನೋಡಿ, ಈ ಸೆಕೆಂಡ್ ಒನ್ ಇದೆಯಲ್ವಾ, ಸೆಕೆಂಡ್ ಒನ್ ಈ ಸಿಂಬಲ್ ಅಲ್ಲಿ, ಈ ರೌಂಡ್ ಸಿಂಬಲ್ ಅಲ್ಲಿ ಏನೇನಿದೆಯೋ ಅದೆಲ್ಲ ಈ ರೀತಿ ಏನೇನಿದೆಯೋ ಅದೆಲ್ಲ ನೋಡಿ ಇಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಅದಾದ ನಂತರ ನೋಡಿ ಶಿವಮೊಗ್ಗ, ಇಲ್ಲಿ ಚಿಕ್ಕಮಗಳೂರು ಈ ಭಾಗದಲ್ಲಿ. ಸೊ ನೋಡ್ತಾ ಇದ್ದೀರಲ್ವ ನೀವು, ಸೊ ಇಲ್ಲೆಲ್ಲ ಕೂಡ ಏನಾಗುತ್ತೆ ಕಂಡು ಬರುತ್ತೆ ಕಣ್ರಪ್ಪ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರಲಿ, ನಿಮ್ಮ ಮ್ಯಾಪ್ ಅಲ್ಲಿ ನೋಡಿ ಇನ್ನು ಚೆನ್ನಾಗಿ ನಿಮಗೆ ಕಾಣುತ್ತೆ. ನಂತರ ಬಾಕ್ಸೈಟ್ ಕಂಡು ಬರುತ್ತೆ. ಈ ಬಾಕ್ಸೈಟ್ ನ ಬಗ್ಗೆ ನಾವು ನೋಡ್ತಾ ಹೋಗಿದ್ದಾರೆ. ಬಾಕ್ಸೈಟ್ ಈ ರೀತಿ ಕಂಡು ಬರುತ್ತೆ. ಸೊ ನೋಡಿ, ಬಾಕ್ಸೈಟ್ ಓರ್ ಈ ರೀತಿ ಇರುತ್ತೆ. ಇಸ್ ಮೋಸ್ಟ್ಲಿ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ನ ಪ್ರಿಪರೇಷನ್ ಅಲ್ಲಿ ಬಾಕ್ಸೈಟ್ ಅನ್ನ ಬಳಸ್ತಾ ಹೋಗ್ತಾರೆ. ಓಕೆ, ಅಲ್ಯೂಮಿನಿಯಂ ಮತ್ತೆ ಅಲ್ಯೂಮಿನಿಯಂ ವಸ್ತುಗಳ ಬಳಕೆಯಲ್ಲಿ ಬಾಕ್ಸೈಟ್ ಅನ್ನು ಬಳಸ್ತಾರೆ ನೋಡಿ. ಮತ್ತೆ ಸಿಮೆಂಟ್, ಸ್ಟೀಲ್, ಎಲೆಕ್ಟ್ರಿಕ್ ವೈರ್ಸ್, ಎನ್ಸ್ ದ ಡಿಮ್ಯಾಂಡ್ ಇಸ್ ಇನ್ಕ್ರೀಸಿಂಗ್. ನೋಡಿ, ಎಲ್ಲೆಲ್ಲಿ ಸಿಮೆಂಟ್ ತಯಾರಿಸ್ತಾರೋ, ಎಲೆಕ್ಟ್ರಿಕಲ್ ವೈರು ಅಂತಂದ್ರೆ ನಿಮ್ಮ ಮನೆಗೆ ಎಲೆಕ್ಟ್ರಿಕಲ್ ವೈರ್ನೆಲ್ಲ ಎಳಿತಾರಲ್ವಾ, ಹಾಕ್ತಾರಲ್ವಾ, ಆ ವೈರ್ಗಳಲ್ಲಿ ಬಾಕ್ಸೈಟ್ ಇರುತ್ತಪ್ಪ. ಸೊ ಅದ ನಂತರ ಸಿಮೆಂಟು, ನಿಮ್ಮ ಮನೆ ಕಟ್ಟಲಿಕ್ಕೆಲ್ಲ ಸಿಮೆಂಟ್ ಬಳಸ್ತಿರಲ್ವಾ, ಅಲ್ಲಿ ಬಾಕ್ಸೈಟ್ ಇರುತ್ತೆ. ಸ್ಟೀಲ್ಗಳು, ಓಕೆ, ಸ್ಟೀಲ್ಗಳು ಅಲ್ಲಿ ಏನಿರುತ್ತೆ, ಬಾಕ್ಸೈಟ್ ಅನ್ನೋದು ಇದ್ದೇ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಎಲ್ಲಾ ಖನಿಜ ರಿಸೋರ್ಸ್ಗಳನ್ನು ಕೂಡ ನಾವೇನ್ ಮಾಡ್ತೀವಿ, ಆಲ್ಮೋಸ್ಟ್ ನಮ್ಮ ಡೈಲಿ ಲೈಫಲ್ಲಿ ಎಲ್ಲಾ ಕಡೆ ನಾವು ಬಳಸ್ತಾ ಹೋಗ್ತೀವಿ. ಆ ಮಾರ್ಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ನಿಮಗೆ ನಾನು. ಸೊ ಅದಾದ ನಂತರ ಕರ್ನಾಟಕದ ಎಲ್ಲಿ ಕಂಡು ಬರುತ್ತೆ ಫೌಂಡೇನ್ ನೋಡಿ, ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಕಂಡು ಬರುತ್ತೆ, ಚಿಕ್ಕಮಗಳೂರಲ್ಲಿ ಕಂಡು ಬರುತ್ತೆ, ಚಿತ್ರದುರ್ಗ, ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಭಾಗದಲ್ಲಿ ಇದು ತುಂಬಾ ಕಂಡು ಬರುತ್ತೆ. ಓಕೆ, ಅದರ ಹೈಯೆಸ್ಟ್ ಯಾವ್ದಪ್ಪ ಅಂದ್ರೆ ಬೆಳಗಾವಿಲಿ ಹೈಯೆಸ್ಟ್ ಕಂಡು ಬರುತ್ತೆ ಬಾಕ್ಸೈಟ್. ನಂತರ ಬಾಕ್ಸೈಟ್ ಮೈನ್ಸ್ ಇನ್ ಬೆಳಗಾವಿ ಅಂಡ್ ಖಾನಾಪುರ್ ತಾಲೂಕ್ಸ್. ಓಕೆ, ಬೆಳಗಾವಿಯಲ್ಲಿ ಖಾನಾಪುರ್ ತಾಲೂಕಲ್ಲಿ ಕಂಡು ಬರುತ್ತೆ. ಓಕೆ, ದ ಓರ್ ಇಸ್ ಯೂಸ್ಡ್ ಇನ್ ದ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ ಫ್ಯಾಕ್ಟರಿ ಅಟ್ ಬೆಳಗಾವಿ. ಓಕೆ, ಈ ಊರನ್ನ ಬೆಳಗಾವಿಲಿ ಒಂದು ಕಂಪನಿ ಇದೆ, ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ ಅಂತ. ಅಲ್ಲಿ ಏನ್ ಮಾಡ್ತಾರೆ, ಇದನ್ನ ಆ ಓರನ್ನ ಯೂಸ್ ಮಾಡ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಬೆಳಗಾವಿ ನಿಮಗೆ ಚೆನ್ನಾಗುತ್ತೆ, ಚಿತ್ರದುರ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಇಲ್ಲೂ ಕೂಡ ಏನ್ ಮಾಡ್ತಾರೆ, ಅದನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬೆಳಗಾವಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಸೊ ನಂತರ ಇದಾಯ್ತಲ್ವಾ. ಸೊ ನಂತರ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ, ಸೊ ನೋಡಿ, ಸೊ ನಿಮಗೆ ನಂತರ ಯಾವ್ದು ಬರುತ್ತಪ್ಪ ಅಂತಂದ್ರೆ ಗೋಲ್ಡ್ ಬರ್ತಾ ಹೋಗುತ್ತೆ. ಗೋಲ್ಡ್ ಅಂತಂದ್ರೆ ಏನ್ ಹೇಳಿ ನೋಡುವ, ಗೋಲ್ಡ್ ಅಂತಂದ್ರೆ ಚಿನ್ನ ಅಂತ ಕರಿತೀವಲ್ಲ ನಾವು. ಈ ಚಿನ್ನ ನಿಮಗೆ ಎಲ್ಲಿ ಸಿಗುತ್ತೆ, ಯಾವ ರೀತಿ ಓರ್ ಯಾವ ರೀತಿ ಇರುತ್ತಪ್ಪ, ಚಿನ್ನದ್ದು ಓರ್ ಈ ರೀತಿ ಇರುತ್ತೆ ಕಣ್ರಪ್ಪ. ಸೊ ಚಿನ್ನದ ಓರು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ಇಲ್ಲಿ ಸೊ ನೋಡ್ತಾ ಹೋಗ್ಬೋದು. ಐರನ್ ಗೋಲ್ಡ್ ಓರ್ ಅನ್ನೋದು ಈ ರೀತಿ ಇರುತ್ತೆ. ಸೊ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿಂದ ತೆಗೆದ್ಬಿಟ್ಟು, ಆ ಭೂಮಿ ಒಳಗಡೆಯಿಂದ ತೆಗೆದ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಮತ್ತೆ ಫ್ಯಾಕ್ಟ್ರಿಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಎಕ್ಸ್ಟ್ರಾಕ್ಷನ್ ಎಲ್ಲ ಮಾಡ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ, ಚಿನ್ನಗಾಗಿ ಕನ್ವರ್ಟ್ ಮಾಡ್ತಾ ಹೋಗ್ತಾರೆ. ಗೋಲ್ಡ್ ಇಸ್ ಅ ವೆರಿ ರೇರ್ ಗ್ಲಿಟರಿಂಗ್ ಅಂಡ್ ಡ್ಯೂರೇಬಲ್ ಎಲ್ಲೋ ಮೆಟಲ್. ನೋಡಿ, ಗೋಲ್ಡ್ ಅನ್ನೋದು ತುಂಬಾ ರೇರು, ಕಡಿಮೆ ಸಿಗೋದು, ಮುಖ್ಯ ಗ್ಲಿಟರಿಂಗ್ ಮತ್ತೆ ಡ್ಯೂರೇಬಲ್ ಎಲ್ಲೋ. ಓಕೆ, ಅದನ್ನೇ ತುಂಬಾ ಕಾಸ್ಟ್ಲಿ ಆಗಿರ್ತಕ್ಕಂಥದ್ದಲ್ವಾ. ಸೊ ಚಿನ್ನ ಕೇಳಿದಿರಲ್ವಾ, ಸ್ಪೆಷಲಿ ನೀವು ಯಾರಾದ್ರು ಹೆಣ್ಮಕ್ಳಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಚಿನ್ನ ಅನ್ನೋದೇನೋ ಎಲ್ರಿಗೂ ತುಂಬಾ ಏನೋ ಒಂದು ಆಸೆ ಇರುತ್ತೆ, ಚಿನ್ನ ತಗೋಬೇಕಂತಲ್ವಾ. ಸೊ ಆ ರೀತಿ ಇದು ಡ್ಯೂರೇಬಲ್ ಗೋಲ್ಡ್ ಅನ್ನೋದನ್ನ ನಾವಿಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇಟ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಆರ್ನಮೆಂಟ್ಸ್, ಅಲಂಕಾರಿಕ ವಸ್ತುಗಳನ್ನ ಮಾಡ್ಲಿಕ್ಕೆ. ಓಕೆ, ಸೊ ಹೆಣ್ಮಕ್ಳೆಲ್ಲ ಹಾಕ್ತಾರಲ್ವಾ, ಕುತ್ತಿಗೆಗೆ ಸರ ಹಾಕ್ತಾರೆ, ಮತ್ತೆ ಕಿವಿಗೆ ಹಾಕ್ತಾರೆ ಅಲ್ವಾ. ಸೊ ಇಲ್ಲೆಲ್ಲ ಕೂಡ ಏನ್ ಮಾಡ್ತಾರೆ, ಇದನ್ನ ಬಳಸ್ತಾ ಹೋಗ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆರ್ನಮೆಂಟ್ ಅಂದ್ರೆ ಅಲಂಕಾರಿಕ ವಸ್ತುಗಳಲ್ಲಿ ಚಿನ್ನವನ್ನು ಬಳಸ್ತಾ ಹೋಗ್ತೀವಿ. ಅಂಡ್ ಇಂದ ಮ್ಯಾನುಫ್ಯಾಕ್ಚರ್ ವ್ಯಾಲ್ಯೂಬಲ್ ಆರ್ಟಿಕಲ್ಸ್ ಲೈಕ್ ವಾಚಸ್ ಇಟಿಸಿ. ಸೊ ಇನ್ನು ಬೇರೆ ಬೇರೆ
ಚಿನ್ನಕ್ಕೆ ಸಂಬಂಧಪಟ್ಟಕ್ಕೆ ಇನ್ನೂ ಹಲವಾರು ಇದನ್ನ ಚಿನ್ನದ ವಾಚಸ್ ಅನ್ನ ತಯಾರು ಮಾಡ್ತಾರೆ, ಸರ ಮತ್ತೆ ಈ ಓಲೆಗಳು ಹೆಣ್ಮಕ್ಳೆಲ್ಲ ಆಗ್ತಕ್ಕಂಥದ್ದು, ಮತ್ತು ಇನ್ನು ಚಿನ್ನದಲ್ಲಿ ಹಲವಾರು ಬ್ರಾಸ್ಲೆಟ್. ಸೊ ಈ ರೀತಿ ಏನು ಹಲವಾರು ಒಂದು ಪ್ರಾಡಕ್ಟ್ಸ್ ಗಳನ್ನ ಈ ಚಿನ್ನದಲ್ಲಿ ಏನ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ಏನಾಗ್ತಿದೆ, ರೀಸೆಂಟ್ಲಿ ದ ಯೂಸ್ ಅಂಡ್ ದ ಡಿಮ್ಯಾಂಡ್ ಫಾರ್ ಗೋಲ್ಡ್ ಹ್ಯಾಸ್ ಇನ್ಕ್ರೀಸ್ಡ್, ಇಟ್ಸ್ ಪ್ರೈಸ್ ಹ್ಯಾಸ್ ಆಲ್ಸೋ ಸ್ಕೈ ರಾಕೆಟೆಡ್. ನೋಡಿ ಏನಾಗ್ತಿದೆಯಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಚಿನ್ನವನ್ನ ಬಳಸ್ತಕ್ಕಂಥ ಸಂಖ್ಯೆ, ಇದರ ಒಂದು ಏನು ಬೇಡಿಕೆ ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಏನಾಗ್ತಾ ಇದೆ, ಜಾಸ್ತಿ ಆಗ್ತಿದೆ, ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ನೀವೆಲ್ಲ ಕೇಳಿದಿರಾ, ನಿಮ್ಮ ಮನೇಲಿ ಏನಾದ್ರೂ ಫಂಕ್ಷನ್ ಆದ್ರೆ ಚಿನ್ನ ಹಾಕೋಬೇಕು ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಇದು ಏನಾಗಿದೆಪ್ಪ ಅಂತಂದ್ರೆ ಈ ಚಿನ್ನದ ಬೆಲೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಅದಾದ ನಂತರ ನೋಡಿ, ವೆರಿ ಇಂಪಾರ್ಟೆಂಟ್, ಕರ್ನಾಟಕ ಆಕ್ಯುಪೈಸ್ ದ ಫಸ್ಟ್ ಪೊಸಿಷನ್. ನಮ್ಮ ಕರ್ನಾಟಕ ಇನ್ ದ ಪ್ರೊಡಕ್ಷನ್ ಆಫ್ ಗೋಲ್ಡ್ ಇನ್ ಇಂಡಿಯಾ. ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಯಾವ್ದಪ್ಪ ಅಂತಂದ್ರೆ ಎಲ್ಲಿ ಬೆಳೆಸ್ತಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿನ್ನವನ್ನ ಉತ್ಪಾದನೆ ಮಾಡ್ತಾರೆ. ಸೊ ಸಾರಿ, ಬೆಳಿತಾರೆ ಅಲ್ಲ, ಪ್ರೊಡಕ್ಷನ್ ಎಲ್ಲಿಂದ ತೆಗಿತಾರೆ ಅನ್ನೋದು. ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲ. ಫಸ್ಟ್ ಪೊಸಿಷನ್ ಕರ್ನಾಟಕ, ಯಾವ್ದು ಹೇಳಿ, ನಮ್ಮ ಕರ್ನಾಟಕ. ಸೊ ಗೋಲ್ಡ್ ರೇಟೆಡ್, ನೀವು ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಸೊ ನಂತರ ಇಟ್ ಪ್ರೊಡ್ಯೂಸಸ್ 80% ಆಫ್ ದ ಟೋಟಲ್ ಗೋಲ್ಡ್ ಇನ್ ಇಂಡಿಯಾ. ನೋಡಿ 80% ಅಂದ್ರೆ ಏನ್ ಹೇಳಿ, ನೋಡಿ 100ರಲ್ಲಿ 80% ನಮ್ಮ ಕರ್ನಾಟಕದೊಂದರಲ್ಲೇ ಬೆಳೆಯೋದು. ಸೊ ಸಾರಿ, ಉತ್ಪಾದನೆ ಮಾಡ್ತಕ್ಕಂಥದ್ದು. ಓಕೆ, ಸೊ ಇನ್ನ ರಿಮೈನಿಂಗ್ ಏನಿದೆಯಾ 20%, ಅದು ಬೇರೆ ಕಡೆ ಬೆಳೀತಾರೆ. ಇನ್ನು ಬಟ್ 80% ಎಲ್ಲಿ ಬೆಳೀತಾರೆ, ಸಾರಿ ನಾನು ಬೆಳೀತಾರೆ ಅಂತ ಹೇಳ್ತಿದ್ದೀನಿ, ಎಲ್ಲಿ ಉತ್ಪಾದನೆ ಮಾಡ್ತಾರಪ್ಪ ಅಂತ ಆದ್ರೆ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಉತ್ಪಾದನೆ ಮಾಡ್ತಾರೆ. ಹೆನ್ಸ್ ಕರ್ನಾಟಕ ಇಸ್ ನೋನ್ ಆಸ್ ಲ್ಯಾಂಡ್ ಆಫ್ ಗೋಲ್ಡ್. ಕರ್ನಾಟಕವನ್ನ ಚಿನ್ನದ ನಾಡು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತಾರೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲಪ್ಪ. ಓಕೆ, ಸೊ ಕ್ಲಿಯರ್ ಆಗಿದೆಯಲ್ವಾ, ಗೋಲ್ಡ್ ಓರ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ನಂತರ ನೋಡಿ, ಗೋಲ್ಡ್ ಈಸ್ ಮೈನೆಡ್ ಇನ್ ಕರ್ನಾಟಕ ಫ್ರಮ್ ಏನ್ಷಿಯಂಟ್ ಟೈಮ್ಸ್. ಸೊ ಕರ್ನಾಟಕದಲ್ಲಿ ಈ ಗೋಲ್ಡ್ ನ ತುಂಬಾ ಏನ್ಷಿಯಂಟ್ ಟೈಮ್ ಇಂದ ಏನ್ ಮಾಡ್ತಾ ಇದ್ರು, ತೆಗಿತಾ ಇದ್ರು. ಏನೋ ಇತ್ತೀಚೆಗೆ ಸ್ಟಾರ್ಟ್ ಆಗಿದ್ದಲ್ಲ ಇದು, ತುಂಬಾ ಬಹಳ ಹಿಂದಿನಿಂದಲೂ ಕೂಡ ಆ ಒಂದು ಚಿನ್ನದ ಅದಿರನ್ನ ಕರ್ನಾಟಕದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಹೌಎವರ್, ಗೋಲ್ಡ್ ಮೈನಿಂಗ್ ವಾಸ್ ಬಿಗನ್ ಆನ್ large scale in 1880 by a John Taylor, and this is the reason for the establishment of KGF in 1885. ನೋಡಿ, ಬಟ್ ಮೇಜರ್ ಆಗಿ ನೋಡಿ, ಯಾವಾಗ ದೊಡ್ಡ ಮಟ್ಟದಲ್ಲಿ 1880ರಲ್ಲಿ ಇನ್ ಜಾನ್ ಟೈಲರ್ ಅನ್ನೋ ಬ್ರಿಟಿಷ್ ಇವನಿಂದ ಏನ್ ಮಾಡ್ತಾರೆ, ಸೊ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಚಿನ್ನವನ್ನು ಜಾಸ್ತಿ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಸೊ ಅದರ ರಿಸಲ್ಟ್ ಆಗಿ ಕರ್ನಾಟಕದ KGF, ಕೋಲಾರದ ಬರ್ತಕ್ಕಂಥ KGF ಅನ್ನ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಓಕೆ, 1885 ಸ್ಥಾಪನೆ ಮಾಡ್ತಾರೆ. KGF ಮೂವಿ ನೋಡಿದಿರಲ್ವಾ, ಅಲ್ಲೂ ಕೂಡ ಏನು ಈ ಮೈನಿಂಗ್ ಬಗ್ಗೆ ಎಲ್ಲ ತೋರಿಸಿದ್ದಾರೆ. ಆ ಮೂವಿನ ನೆನ್ಪಿಟ್ಕೊಳ್ಳಿ. ಮೈನಿಂಗ್ ಅಂದ ತಕ್ಷಣ ಕೆಲವೊಂದು ಮೂವಿಗಳು ನಾನು ಹೇಳ್ದಂಗೆ KGF ಆಗಲಿ, ಆ ಪೃಥ್ವಿ ಮೂವಿ ಆಗಲಿ ನಿಮಗೆ ತಲೆಗೆ ಬಂದ್ಬಿಡ್ಬೇಕು ಸಡನ್ ಆಗಿ. ಓಕೆ, ಸೊ ಸೋಷಿಯಲ್ ಸೈನ್ಸ್ ಅಲ್ಲಿ ಇದೇ ರೀತಿ ನೀವು ಏನೇ ನೆನ್ಪಿಟ್ಕೋಬೇಕು ಅಂತಂದ್ರು ಈ ರೀತಿ ಮೂವಿಗಳಿಗೆ, ಅಥವಾ ನಿಮ್ಮ ಲೈಫಲ್ಲಿ ಇನ್ನೊಂದೇನೋ ಇನ್ಸಿಡೆಂಟ್ ನಡೆದಿರುತ್ತಲ್ವಾ, ಅದಕ್ಕೆ ನೀವು ಏನ್ ಮಾಡ್ತಾ ಹೋಗ್ಬೇಕು, ಕನೆಕ್ಟ್ ಮಾಡ್ತಾ ಹೋಗ್ಬೇಕಂಡ್ರಪ್ಪ. ಓಕೆ, ಸೊ ನಂತರ 4 ಇಂಪಾರ್ಟೆಂಟ್ ಮೈನ್ಸ್ ಇದೆ ಕೋಲಾರ KGF ಕೋಲಾರ ಗೋಲ್ಡ್ ಫೀಲ್ಡ್ ಅಲ್ಲಿ. ಎಷ್ಟಿದೆ, 4 ಇಂಪಾರ್ಟೆಂಟ್ ಮೈನ್ಸ್ ಇದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ದೇ ಆರ್ ನಂದಿದುರ್ಗ, ಮತ್ತೆ ಉರಿಗಾಮ್, ಮತ್ತೆ ಚಾಂಪಿಯನ್ ರೀಫ್, ಮತ್ತೆ ಮೈಸೂರು ಮೈನ್ಸ್. ಈ ರೀತಿಯಾದಂತ 4 ಇಂಪಾರ್ಟೆಂಟ್ ಮೈನ್ಸ್ ಅಲ್ಲಿ ಇದೆ ಅನ್ನೋದನ್ನ ನಾವು ನೋಡಬಹುದು. ಅಮಾಂಗ್ ದೀಸ್ ಚಾಂಪಿಯನ್ ರೀಫ್ ಇಸ್ ದ ಡೀಪೆಸ್ಟ್ ಗೋಲ್ಡ್ ಮೈನ್ 3 to 17 ಮೀಟರ್ಸ್ ಅಂತಂದ್ರೆ, ಸೊ ಏನು ಆ ಭೂಮಿನ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ವಾ. ಸೊ ಫಾರ್ ಎಕ್ಸಾಂಪಲ್, ಈಗ ಇದು ಭೂಮಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಏನ್ ಮಾಡ್ತಾರೆ ಹೇಳಿ, ಭೂಮಿನ ಏನ್ ಮಾಡ್ತಾರೆ, ಅಡಿಗಡೆ ಹಿಂಗೆ ಭೂಮಿನ ಅಡಿಗಡೆ ಹೋಗ್ತಾರೆ ಓರ್ಗಳನ್ನೆಲ್ಲ ತೆಗಿಲಿಕ್ಕೆ. ಭೂಮಿನ ಈ ರೀತಿ ಅಲ್ವಾ. ಸೊ ಈ ರೀತಿ ಹೋಗ್ತಕ್ಕಂಥ ಈ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಅತಿ ಹೆಚ್ಚು ಇಲ್ಲಿವರೆಗೆ ಹೋಗಿರೋದು ಯಾವ್ದಪ್ಪ ಅಂದ್ರೆ ಈ ಚಾಂಪಿಯನ್ ರೀಫ್ ಅನ್ನೋದು ಇದೆಯಲ್ವಾ, ಇದು ಎಷ್ಟು 3217 ಮೀಟರ್ ಅಡಿಲಿ ತೆಗ್ದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ತುಂಬಾ ಏನ್ ಮಾಡ್ತಾರೆ, ಆ ಭೂಮಿ ಒಳಗಡೆ ತೆಗಿತಾ ಹೋಗ್ತಾರೆ ಓರ್ಸ್ ಎಲ್ಲ ಬೇಕು ಅಂತಂದ್ರೆ. ದ ಗೋಲ್ಡ್ ಡೆಪಾಸಿಟ್ಸ್ ಇನ್ ದೀಸ್ ಮೈನ್ಸ್ ಇಸ್ ಆಲ್ಮೋಸ್ಟ್ ಎಕ್ಸಾಸ್ಟೆಡ್ ಡ್ಯೂ ಟು ದ ಕಂಟಿನ್ಯೂಸ್ ಮೈನಿಂಗ್ ಫಾರ್ ಮೆನಿ ಇಯರ್ಸ್. ನೋಡಿ, ಬಟ್ ಏನಾಗಿದೆ, ಈ ಭಾಗಗಳಲ್ಲಿ, ಈ ಪ್ರದೇಶಗಳಲ್ಲಿ, ಈಗ ನಾನು ಹೇಳಿದ್ನಲ್ವಾ, ಇಷ್ಟು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಓರು ಹಲವಾರು ವರ್ಷಗಳಿಂದ ತೆಗ್ದು ಏನಾಗಿದೆ, ಖಾಲಿ ಆಗ್ತಾ ಬಂದಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಆಗ್ಲಿ, ನಾವು ಪದೇ ಅತಿ ಹೆಚ್ಚಾಗಿ ಸಿಕ್ತು ಅಂತ ಅತಿ ಹೆಚ್ಚಾಗಿ ತಗೊಳ್ತಾ ಹೋದ್ರೆ ಏನಾಗುತ್ತೆ ಹೇಳಿ, ಒಂದಿನ ಅದು ಖಾಲಿ ಹಾಗೆ ಆಗುತ್ತಲ್ವಾ. ಅದಕ್ಕೊಂದು ಲಿಮಿಟ್ ಅನ್ನೋದು ಇರುತ್ತೆ. ಸೊ ಆ ರೀತಿ ಏನಾಗಿದೆ, ಇದು ಖಾಲಿ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೌ ದೇ ಆರ್ ನಾಟ್ ವರ್ಕಿಂಗ್ ಬಟ್ ಮೈನಿಂಗ್ ಕಂಟಿನ್ಯೂಸ್ ಅಟ್ ಹಟ್ಟಿ ಮೈನ್ಸ್. ನೋಡಿ, ಸೊ ಪ್ರೆಸೆಂಟ್ಲಿ ಇದು ಯಾವುದು ಕೂಡ ವರ್ಕ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ತೆಗ್ದಿದ್ದಾರೆ, ಅಲ್ಲಿನ ಮತ್ತೆ ಏನು ಇಲ್ಲ. ಹಾಗಾಗಿ ಅದು ಯಾವುದು ಕೂಡ ವರ್ಕ್ ಮಾಡ್ತಾ ಇಲ್ಲ. ಸೊ ಪ್ರೆಸೆಂಟ್ ಯಾವ್ದು ವರ್ಕ್ ಆಗ್ತಿದೆ ಅಪ್ಪ ಅಂದ್ರೆ ಹಟ್ಟಿ ಮೈನ್ಸ್ ಎಲ್ಲಿ ಬರುತ್ತೆ ಹೇಳಿ ನೋಡುವ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಲ್ವಾ, ಹಟ್ಟಿ ಮೈನ್ಸ್
ರಾಯಚೂರಲ್ಲಿ ಬರುತ್ತೆ. ಓಕೆ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ. ಆ ರಾಯಚೂರಿನ ಹಟ್ಟಿ ಮೈನ್ಸ್ ಅಲ್ಲಿ ಏನು ಇವತ್ತು ಕೂಡ ಏನು ಆ ಗೋಲ್ಡ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಲೇ ಇದೆ. ಅಟ್ ಪ್ರೆಸೆಂಟ್ ಹಟ್ಟಿ ಇನ್ ರಾಯಚೂರು ಡಿಸ್ಟ್ರಿಕ್ಟ್ ಇಸ್ ದ ಬಿಗ್ಗೆಸ್ಟ್ ಗೋಲ್ಡ್ ಮೈನ್ ಇನ್ ಇಂಡಿಯಾ. ಓಕೆ, ಅತಿ ದೊಡ್ಡ ಗೋಲ್ಡ್ ಮೈನ್ ಯಾವುದು ನಮ್ಮ ಇಂಡಿಯಾದಲ್ಲಿ, ನೆನಪಿರ್ಲಿ, ನಾಟ್ ಓನ್ಲಿ ಇನ್ ಕರ್ನಾಟಕ. ನಾನು ಬರೀ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡಿದೆ ನಮ್ಮ ಕರ್ನಾಟಕದಲ್ಲೇ ಚಿನ್ನವನ್ನ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಡೀ ಇಂಡಿಯಾದಲ್ಲಿ ಅತಿ ದೊಡ್ಡ ಗೋಲ್ಡ್ ಮೈನ್ ಯಾವ್ದಪ್ಪ ಅಂದ್ರೆ ಅದು ಕೂಡ ನಮ್ಮ ಕರ್ನಾಟಕದ ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲಿ ಹಟ್ಟಿ ಗೋಲ್ಡ್ ಮೈನ್ ಬರ್ತಾ ಹೋಗುತ್ತೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಪ್ಪ. ಸೊ ನಂತರ ಲಾಟ್ಸ್ ಆಫ್ ಗೋಲ್ಡ್ ಇಸ್ ಪ್ರೊಡ್ಯೂಸ್ ಹಿಯರ್. ಗೋಲ್ಡ್ ಇಸ್ ಆಲ್ಸೋ ಪ್ರೊಡ್ಯೂಸ್ ಇನ್ ಬೆಳ್ಳಾರಿ. ಓಕೆ, ಬೆಲ್ಲಾರ ಇನ್ ತುಮಕೂರು ಡಿಸ್ಟ್ರಿಕ್ಟ್. ಓಕೆ, ಮತ್ತೆ ಇದಲ್ಲದೆ ಕರ್ನಾಟಕ ಬಿಟ್ಟು ನಮ್ಮ ಕರ್ನಾಟಕದ ಈ ಒಂದು ಯಾವುದು ರಾಯಚೂರನ್ನ ಬಿಟ್ಟು ಬೇರೆ ಎಲ್ಲೆಲ್ಲಿ ತೆಗಿತಾರೆ, KGF ಮತ್ತೆ ರಾಯಚೂರನ್ನ ಬಿಟ್ಟು ಅಂತ ನೋಡಕ್ ಹೋದ್ರೆ ಬೆಳ್ಳಾರ, ತುಮಕೂರಿನ ಬೆಳ್ಳಾರದಲ್ಲಿ ತೆಗಿತಾರೆ. ನಂತರ ಶಿರಾ, ಓಕೆ, ಅಂಜನಹಳ್ಳಿ ಮತ್ತೆ ಶಿರಾದ ಅಂಜನಹಳ್ಳಿ ಅನ್ನೋ ಭಾಗದಲ್ಲಿ ತೆಗಿತಾರೆ. ನಂತರ ಮುಲ್ಗುಂಡ್ ಅಂಡ್ ಕಪ್ಪತಗುಡ್ಡ ಇನ್ ಗದಗ್ ಡಿಸ್ಟ್ರಿಕ್ಟ್. ಓಕೆ, ಮತ್ತೆ ಕಂಪಿನಕೋಟೆ ಇನ್ ಹಾಸನ್. ಓಕೆ, ಈ ಭಾಗದಲ್ಲೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ತೆಗಿತಾ ಹೋಗ್ತಾರೆ. ಇಷ್ಟು ಪ್ಲೇಸಸ್ಗಳು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು, ನೀವು ಈ ಹಟ್ಟಿ ರಾಯಚೂರು ಇದೆಯಲ್ವಾ, ಹಟ್ಟಿ ರಾಯಚೂರು ಚಿನ್ನದ ಗಣಿ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಮತ್ತೆ ಇದು ಯಾವುದು, ಈ ಚಾಂಪಿಯನ್ ರೀಫ್ ಇದೆಯಲ್ವಾ, ಈ ಚಾಂಪಿಯನ್ ರೀಫ್ ಡೀಪೆಸ್ಟ್ ಗೋಲ್ಡ್ ಮೈನ್. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕಂಡ್ರಪ್ಪ. ಓಕೆ, ಸೊ ಇದನ್ನ ಯಾವ ಕಾರಣಕ್ಕೂ ನೀವು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದಿಷ್ಟು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಸೊ ನಂತರ ನೋಡಿ ಗೋಲ್ಡ್ ಮೈನ್ ಕೊಟ್ಟಿದ್ದೀನಿ ನಾನು ಇಲ್ಲಿ. ಓಕೆ, ನೋಡಿ ತುಮಕೂರಿನ ಭಾಗದಲ್ಲಿ ಕೊಟ್ಟಿದ್ದೀನಿ. ಸೊ ನಂತರ ನೋಡಿ ಇಲ್ಲಿ ಬರುತ್ತೆ KGF ಕೋಲಾರ ಭಾಗದಲ್ಲಿ. ಸೊ ಅದಿಲ್ಲಿ ಮಾರ್ಕ್ ಮಾಡಿಲ್ಲ ನಾನು. ನೋಡಿ ಈ ಕಡೆ ಕೊಟ್ಟಿದ್ದೀನಿ ನೋಡಿ. ಇದ್ರಲ್ಲಿ ಕೊಟ್ಟಿದ್ದೀನಿ ನೋಡಿ, KGF ಇಲ್ಲಿ ಕೊಟ್ಟಿದ್ದೀನಿ. KGF ಎಲ್ಲಿ ಬರುತ್ತೆ ಅನ್ನೋದಕ್ಕೆ ಈ ಚಿತ್ರ ಕೊಟ್ಟಿದ್ದೀನಿ. ಸೊ ಅದಾದ ನಂತರ ಇಲ್ಲಿ ತುಮಕೂರಿನ ಭಾಗದ ಪ್ಲೇಸಸ್ ಹೇಳಿದ್ನಲ್ವಾ, ಸೊ ಇದು ಅಲ್ಲಿ ಕಂಡು ಬರುತ್ತೆ. ತುಮಕೂರು ಭಾಗದ ಏರಿಯಾಗಳು ಇಲ್ಲಿ ಕಂಡು ಬರುತ್ತೆ. ಸೊ ಇದು ಯಾವ್ದು ಹೇಳಿ, ನಂಬರ್ 1 ಹಟ್ಟಿ ರಾಯಚೂರು. ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಪ್ಪ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ. ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಬೇಕು, ಮ್ಯಾಪ್ ನೋಡಿ ನೆನ್ಪಿಟ್ಕೋಬೇಕು. ಓಕೆ, ಸೊ ಇಷ್ಟು ಕ್ಲಿಯರ್ ಆಗಿದೆ ಅಲ್ವಾ ನಿಮಗೆ. ಸೊ ನೋಡಿ ತುಂಬಾ ಚಿಕ್ಕ ಚಾಪ್ಟರ್ ಇಷ್ಟೇನೆ. ಓಕೆ, ಸೊ ಇಲ್ಲಿಗೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಈಗ ನಾವು MCQs ನೋಡ್ತಾ ಹೋಗೋಣ. ಸೊ ನೋಡುವ ಹೇಳಿ, ಎ ಹೈಲಿ ಯೂಸ್ಫುಲ್ ಮಿನರಲ್ ವಿಚ್ ಇಸ್ ಯೂಸ್ಡ್ ಆಸ್ ಅನ್ ಅಲಾಯ್ ಇನ್ ಐರನ್ ಪ್ರೊಡಕ್ಷನ್. ಓಕೆ, ಸೊ ನೋಡಿ ಐರನ್ ಪ್ರೊಡಕ್ಷನ್ ಅಲ್ಲಿ ಯಾವ ಮೆಟೀರಿಯಲ್ ಅನ್ನ, ಮಿನರಲ್ ಅನ್ನ ಅಲಾಯ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾವ್ದು ಹೇಳಿ ನೋಡುವ. ಸೊ ಯಾವ್ದು ಹೇಳಿ ನೋಡುವ. ಸೊ ಇದು ನೀವೇ ಹೇಳ್ಬೇಕು. ಇದೊಂದು ನಾನು ನಿಮಗೆ ಆಪ್ಷನ್ ಕೊಡ್ತೀನಿ, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸ್ಬೇಕು. ಓಕೆ, ಕಮೆಂಟ್ ಸೆಕ್ಷನ್ ನಾನು ಚೆಕ್ ಮಾಡ್ತೀನಿ. ಸೊ ಎಷ್ಟು ಜನ ತಿಳಿಸಿದ್ದೀರ ಅಂತ ನಾನು ಚೆಕ್ ಮಾಡ್ತೀನಿ, ಆನ್ಸರ್ ನೀವೇ ಕೊಡಿ. ಸೊ ಅದಂತ ದ ಮೇಜರ್ ಬಾಕ್ಸೈಟ್ ಪ್ರೊಡ್ಯೂಸಿಂಗ್ ಡಿಸ್ಟ್ರಿಕ್ಟ್ ಇಸ್. ಓಕೆ, ಬಾಕ್ಸೈಟ್ ನ ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ, ಚಿತ್ರದುರ್ಗನ, ದಕ್ಷಿಣ ಕನ್ನಡ, ಬೆಳಗಾವಿನ, ಕೋಲಾರನ. ಯಾವ್ದ್ರಲ್ಲಿ, ಬೆಳಗಾವಿ ಅಲ್ವಾ, ಬೆಳಗಾವಿನ ಬಾಕ್ಸೈಟ್ ಯಾವ್ದ್ರಲ್ಲಿ, ಬೆಳಗಾವಿ ಅಲ್ವಾ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ನಂತರ ಫಸ್ಟ್ ಇದಕ್ಕೆ ನೀವು ಆನ್ಸರ್ ಅನ್ನ ಕೊಡಬೇಕು. ನಾನು ಅದು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತೀನಿ ಎಷ್ಟು ಜನ ರೈಟ್ ಆನ್ಸರ್ ಕೊಟ್ಟಿದ್ದೀರಾ ಅಂತ. ಸೊ ನೋಡಿ ಇಲ್ಲಿ ಕ್ವಶನ್ ಕೇಳ್ತಾರೆ ನೋಡಿ, ಈ ಚಾಪ್ಟರ್ ನಿಮಗೆ 2 marks ಈ ರೀತಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅನಲೈಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಗೋಲ್ಡ್ ಮೈನಿಂಗ್ ಇನ್ ಕರ್ನಾಟಕ. ಓಕೆ, ಕರ್ನಾಟಕದ ಗೋಲ್ಡ್ ಮೈನಿಂಗ್ ಎಲ್ಲೆಲ್ಲಿದೆ ಅಂತ ಕೇಳಿದ್ದಾರೆ. ನೋಡಿ, ಕರ್ನಾಟಕನ ಲ್ಯಾಂಡ್ ಆಫ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ, ಚಿನ್ನದ ನಾಡು ಅಂತ. ಗೋಲ್ಡ್ ಮೈನ್ಸ್ ಎಲ್ಲಿದೆ, ನಂದಿದುರ್ಗ, ಉರಿಗಾನ್, ಓಕೆ, ಚಾಂಪಿಯನ್ ರೀಫ್, ಓಕೆ, ಮೈಸೂರು ಮೈನ್. ಓಕೆ, ಮೈಸೂರು ಮೈನ್ ಇದೆಲ್ಲಿ ಗೋಲ್ಡ್ ಮೈನ್ಸ್. ಓಕೆ, ಅದರ್ ಏರಿಯಾಸ್ ಇಲ್ಲಿ ರಾಯಚೂರಟ್ಟಿ, ತುಮಕೂರು, ಬಳ್ಳಾರಿ, ಅಂಜನಹಳ್ಳಿ, ಗದಗ್ಸ್. ಓಕೆ, ಸೊ ಮುಳುಗುಂಡ್. ಓಕೆ, ಸೊ ಇದೆಲ್ಲ ಏನು ಕಪ್ಪತಗುಡ್ಡ, ಇದೆಲ್ಲ ಏನು ಗೋಲ್ಡ್ ಮೈನ್ ಬಗ್ಗೆ. ಸೊ ಗೋಲ್ಡ್ ಮೈನ್ ಬಗ್ಗೆ ಅಲ್ಲಿ ಕೇಳಿದ್ದಾರೆ. ಸೊ ಕ್ವಶನ್ ಅನ್ನ ಇನ್ನೂ ಕೂಡ ಚೇಂಜ್ ಮಾಡಿ ಏನ್ ಕೇಳ್ಬೋದು, ಅವರು ಪರ್ಟಿಕ್ಯುಲರ್ ಆಗಿ ನಿಮಗೆ ಐರನ್ ಓರ್ ಮೈನಿಂಗ್ ಯಾವ್ಯಾವ ಪ್ಲೇಸ್ ಅಲ್ಲಿ ಬರುತ್ತೆ ಅನ್ನೋದನ್ನ ಕೇಳ್ಬೋದು, ಅಥವಾ ಮ್ಯಾಂಗನೀಸ್ ಓರ್ ಪರ್ಫೆಕ್ಟ್ ಆಗಿ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ಕೇಳ್ಬೋದು, ಅಥವಾ ಇನ್ನೊಂದು ಯಾವುದು ಬಾಕ್ಸೈಟ್ ಓರ್ ಎಲ್ಲೆಲ್ಲಿ ಬರುತ್ತೆ ಆ ರೀಜನ್ ಅನ್ನೋದನ್ನ ಇಲ್ಲಿ ಅವರು ಕೇಳ್ತಾ ಹೋಗ್ಬೋದು. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಕ್ಲಿಯರ್ ಆಗಿದೆಯಲ್ವಾ ಅಂತ ಅನ್ಕೊಳ್ತೀನಿ ಸ್ಟೂಡೆಂಟ್ಸ್ ನಾನು. ಓಕೆ, ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು, ತುಂಬಾ ಚಿಕ್ಕ ಚಾಪ್ಟರ್ ಆಗಿದೆ. ಸೊ ಒನ್ಸ್ ಅಗೇನ್ ರಿವೈಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಥ್ಯಾಂಕ್ ಯು.